ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಕೃಪಾ ಕರನಿಗೆ ರಗಿ ಪಾಪ ಕ್ಷಮೆಯನು ಬೇಡು. ಕೃಪಾ ಕರನಿಗೆ ರಗಿ ಪಾಪ ಕ್ಷಮೆಯನು ಬೇಡು. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಪರಮ ಸೃಷ್ಟಿಶನು ತಾನೇ, ಕರ್ತ ತಾನೇ. ಪರಮ ಸೃಷ್ಟಿಶನು ತಾನೇ, ಕರ್ತ ತಾನೇ. ನಿತ್ಯ ಪರಿಪಾಲಿಸುವ ಮಹಾದೇವರು ತಾನೇ. ನಿತ್ಯ ಪರಿಪಾಲಿಸುವ ಮಹಾದೇವರು ತಾನೇ. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಧರೆಯಲ್ಲಿ ನರನಾಗಿ ಜನಿಸಿ ಕ್ಷೇಮ ಬೆರಸಿ. ಧರೆಯಲ್ಲಿ ನರನಾಗಿ ಜನಿಸಿ ಕ್ಷೇಮ ಬೆರಸಿ. ದಿವ್ಯ ವರಗಾಳಂ ನೀಡಿದನೆಲ್ಲರ ಹರಸಿ. ದಿವ್ಯ ವರಗಾಳಂ ನೀಡಿದನೆಲ್ಲರ ಹರಸಿ. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಗುರು ಯೇಸು ಕ್ರಿಸ್ತನ ನೋಡು ಎಂಬ ಒಂದು ಕೀರ್ತನೆ ನಮ್ಮ ಮುಂದೆ ಇಡಬೇಕೆಂದು ಆಲೋಚನೆ ಮಾಡಿದ್ದೇನೆ. ಕನ್ನಡ ಸಂಗೀತ ಮತ್ತು ಕೀರ್ತನೆಗಳ ಸಂಗ್ರಹದಲ್ಲಿ ಇದು 32ನೆಯ ಕೀರ್ತನೆ. ಇದನ್ನು ರಚಿಸಿದವರು ಜಿ ರಂಗಯ್ಯ, ಗವಿ ರಂಗಯ್ಯನವರು. ಇವರು ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ಇದ್ದಂಥ ದೇವಾಂಗ ಸಮುದಾಯ, ಅಂದರೆ ದೇವಾಂಗ ಕಮ್ಯುನಿಟಿಯಲ್ಲಿ ಇವರು ಬೆಳೆದವರು. ಮತ್ತು ಮೊಟ್ಟ ಮೊದಲನೇದಾಗಿ ಇವರು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. 43 ಕೀರ್ತನೆಗಳು ಇವರು ರಚಿಸಿದವು. ಈಗಾಗಲೇ ಹೇಳಿದಂಥ ಈ ಸಂಗೀತ ಮತ್ತು ಕೀರ್ತನೆ ಸಂಗ್ರಹದಲ್ಲಿ ಕಂಡುಬರುತ್ತದೆ. ಇವರಲ್ಲಿರುವಂಥ ಆಳವಾದ ಸತ್ಯವೇದದ ಜ್ಞಾನ
ಮತ್ತು ಅವರ ಆತ್ಮೀಕತೆಯು ಈ ಎಲ್ಲ ಕೀರ್ತನೆಗಳಲ್ಲಿ ಪ್ರತಿಬಿಂಬಿಸ್ತದೆ. ಒಂದು ವೇಳೆ ಜಿ ರಂಗಯ್ಯನವರ ಕುಟುಂಬ ಅಥವಾ ಮನೆತನದವರು ಯಾರಾದರೂ ಇದ್ದರೆ ಅವರ ಬಗ್ಗೆ ದಯಮಾಡಿ ಸಂಪರ್ಕಿಸಿ. ಯಾಕಂದರೆ ಇಂಥ ವ್ಯಕ್ತಿಗಳು ನಮಗೆ ಕೊಟ್ಟಿರುವ ಕೊಡುಗೆ ಬಹಳ ಉತ್ತಮವಾದದ್ದು. ಈ ಶ್ರಮೆ ಮರಣದ ದಿವಸಗಳಲ್ಲಿ ನಾವಿದ್ದೇವೆ. ಇಡೀ ಈ ತಿಂಗಳು, ಮಾರ್ಚ್ ತಿಂಗಳೆಲ್ಲ ನಾವು ಯೇಸು ಕ್ರಿಸ್ತನ ಶ್ರಮೆ, ಆತನು ಪಟ್ಟ ಪಾಡನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಮೊದಲನೇದಾಗಿ 32ನೆಯ ಸಂಕೀರ್ತನೆ, ನೋಡು ಗುರು ಯೇಸು ಕ್ರಿಸ್ತನನ್ನು. ಗುರು ಯೇಸು ಕ್ರಿಸ್ತನ ನೋಡು. ಇದನ್ನು ಕೆಲವು ವಚನಗಳನ್ನು ನಾವು ಧ್ಯಾನಿಸುವ. ಪಲ್ಲವಿಯನ್ನು ಓದ್ತೇನೆ. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು, ಕೃಪಾಕರಣಿಗೆರಗಿ ಪಾಪಕ್ಷಮೆಯನ್ನು ಬೇಡು. ನೋಡು. ಈ ದಿನಮಾನಗಳಲ್ಲಿ ನಾವು ಸಾಧಾರಣವಾಗಿ ಕ್ರೂಜೆಯನ್ನು ನೋಡ್ತಾ ಇದ್ದೇವೆ, ಆಲೋಚನೆ ಮಾಡ್ತಾ ಇದ್ದೇವೆ. ಆದರೆ ಯೇಸುವನ್ನು ನಾವು ನಂಬಿಕೆಯಿಂದ ನೋಡಬೇಕೆಂಬುದಾಗಿ ಇವರು ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಕ್ರಿಸ್ತನ ನೋಡು, ನಂಬಿ ನೋಡು. ಕೇವಲ ಒಂದು ಆಚಾರ ಪದ್ಧತಿಗಲ್ಲ, ನಂಬಿಕೆಯಿಂದ ನೋಡಬೇಕು. ಇದರ ತಾತ್ಪರ್ಯವೇನೆಂದರೆ, ಎಷ್ಟೋ ಸಾರಿ ನಾವು ನೋಡಿದ್ದೇವೆ ಶಿಲುಬೆಯನ್ನು, ಎಷ್ಟೋ ಸಾರಿ ಶ್ರಮೆ ಮರಣಗಳ ದಿನದಲ್ಲಿ ನಾವು ಆಚರಣೆ ಮಾಡಿದ್ದೇವೆ. ಅದು ನೋಡಿ ಆಯಿತು. ಏನು ಬೇಡ್ತೇವೆ? ನಂಬಿ ನೋಡು, ಕೃಪಾಕರಣಿಗೆರಗಿ ಪಾಪಕ್ಷಮೆಯ ಬೇಡು. ಏನು ಬೇಡ್ತಾ ಇದ್ದೇವೆ ನಾವು? ಮೊಟ್ಟ ಮೊದಲನೇದಾಗಿ ಇವರು ಹೇಳೋದೇನೆಂದರೆ, ಪಾಪಕ್ಷಮೆಯನ್ನು ನಾವು ಬೇಡಬೇಕು. ಯೇಸು ಕ್ರಿಸ್ತನು ನಮಗೆ ಪಾಪಕ್ಷಮೆ ಕೊಡುವಂಥ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಎಂಥ ದೇವರೆಂಬುದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ಈ ದೇವರು ಯಾರು ಮತ್ತು ಯಾವ ಕಾರಣದಿಂದ ಈತನು ನಮ್ಮ ಪಾಪಗಳನ್ನು ಕ್ಷಮಿಸಲು ಅರ್ಹನಾಗಿದ್ದಾನೆಂಬುದಾಗಿ. ಮೊದಲನೇ ವಚನ, ಈ ದೇವರು ಯಾರಂದರೆ, ಮೊದಲನೇದಾಗಿ ಪರಮ ಸೃಷ್ಟಿಶನು ತಾನೇ. ಅಂದರೆ ಸೃಷ್ಟಿಕರ್ತನು, ಪರಮ ಸೃಷ್ಟಿಶನು ತಾನೇ. ಎರಡನೇದಾಗಿ ಕರ್ತ ತಾನೇ. ಕರ್ತ ಅಂದರೆ ಯಜಮಾನ ಅಥವಾ ಪ್ರಭು. ಮತ್ತು ಮೂರನೇದಾಗಿ ನಿತ್ಯ ಪರಿಪಾಲಿಸುವ ಮಹಾದೇವರು ತಾನೇ. ಈ ಯೇಸು ಕ್ರಿಸ್ತನಿಗೆ 3 ಬಿರುದುಗಳಿವೆ. ಮೊದಲನೇದಾಗಿ ಸೃಷ್ಟಿಕರ್ತ, ಎರಡನೇದಾಗಿ ಕರ್ತ ಅಥವಾ ಯಜಮಾನ ಪ್ರಭು, ಮೂರನೇದಾಗಿ ಆತನು ಮಹಾದೇವರು. ಸಾಧಾರಣವಾದ್ದಲ್ಲ ದೇವರು, ಆಲ್ ಮೈಟಿ ಗಾಡ್, ಮಹಾದೇವನು. ಈಸ್ ದ ಕ್ರಿಯೇಟರ್, ಈಸ್ ದ ಲಾರ್ಡ್, ಈಸ್ ದಿ ಆಲ್ ಮೈಟಿ ಗಾಡ್. ಈ ಕಾರಣದಿಂದ ಯೇಸು ಕ್ರಿಸ್ತನು ಪಾಪಗಳನ್ನು ಕ್ಷಮಿಸಲು ಸಮರ್ಥನು, ಯೋಗ್ಯನು. ಹೇಗೆ ಪಾಪ ಕ್ಷಮಿಸೋದು ಹೇಗೆ? ಸ್ವಲ್ಪ ಆಲೋಚನೆ ಮಾಡಬೇಕು. ಇದನ್ನು 2-3 ಚರಣಗಳಲ್ಲಿ ವಿವರಿಸಲ್ಪಟ್ಟಿದೆ. 2-3 ಚರಣಗಳಲ್ಲಿ ಪಾಪ ಕ್ಷಮಾಪಣೆಯ ದಾರಿ ಅಥವಾ ವಿಧಾನವೇನು? 2ನೇ ವಚನ, ಮೊದಲನೇ ಸಾಲು, ಧರೆಯಲ್ಲಿ ನರನಾಗಿ ಜನಿಸಿ. ಅಂದರೆ ಈ ಮಹಾದೇವರು, ಸೃಷ್ಟಿಕರ್ತನು, ಪ್ರಭುವಾದಂಥ ದೇವರು ಮೊಟ್ಟ ಮೊದಲನೇದಾಗಿ ನರಾವತಾರಿಯಾದ. ಧರೆಯಲ್ಲಿ, ಭೂಮಿಗೆ ಆತನು ನರನಾಗಿ ಜನಿಸಿದ. ಬಹಳ ಮುಖ್ಯ ಅವತಾರ ನೋಡಿ. ಯೇಸು ಕ್ರಿಸ್ತನ ಅವತಾರದಲ್ಲಿಯೇ ಅತಿ ಮುಖ್ಯವಾದ ಸತ್ಯವಿದೆ. ತಾತ್ಕಾಲಕ್ಕೆ ನಾವು ಇದನ್ನು ಬದಿಗಿಡಬಾರದು. ಯಾಕಂದರೆ ಆತನು ಮನುಷ್ಯನಾಗಿ ಜನಿಸದಿದ್ದರೆ, ನರಾವತಾರಿ ಆಗದಿದ್ದರೆ ನಮಗೆ ಪಾಪ ಕ್ಷಮಾಪಣೆ ಆಗುತ್ತಿರಲಿಲ್ಲ. ದೇವರು ತಾನೇ, ಮಹಾದೇವರು, ಯೇಸು ಕ್ರಿಸ್ತನಲ್ಲಿ ಜನಿಸಿದ ಕರ್ತನಾತನು, ಪ್ರಭು, ಮಹಾದೇವರು
ನರಾವತಾರಿಯಾದನು. ಯಾವ ಕಾರಣಕ್ಕೆ? 2ನೇ ವಚನ, ಧರೆಯಲ್ಲಿ ನರನಾಗಿ ಜನಿಸಿ ಕ್ಷೇಮವೆರಿಸಿ ದಿವ್ಯ ವರಗಳಂ ನೀಡಿದ್ದನೆಲ್ಲರ ಹರಸಿ. ಕ್ಷೇಮ ವರಸಿ. ಯಾವ ಪರಿಸರದಲ್ಲಿ ಆತನು ಬಂದದ್ದು? ಯೇಸು ಕ್ರಿಸ್ತನು ನರಾವತಾರಿಯಾದಂಥ ವಾತಾವರಣ ಏನಾಗಿತ್ತು? 1ನೇ ವಚನದಲ್ಲಿ ಪಾಪ ಕ್ಷಮೆ, ಧರೆಯಲ್ಲಿ ಜನಿಸಿ ನರನಾಗಿ ಕ್ಷೇಮವೆರಿಸಿ ವರಗಳನ್ನು ನೀಡಿದನೆಲ್ಲರ ಹರಸಿ. ಅಂದರೆ ಬಿಡುಗಡೆ ಮಾಡಲಿಕ್ಕೆ ಆತನು ಬಂದ ಉದ್ದೇಶ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ. ಈ ಕಾರಣದಿಂದಲೇ ಈ ಮಹಾದೇವರು ನರಾವತಾರಿಯಾಗಿ ಬಂದ. ಕ್ಷಮಾಪಣೆ, ಬಿಡುಗಡೆ, ರಕ್ಷಣೆ. ಎಫೆಸ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಇದನ್ನು ಪ್ರತಿಬಿಂಬಿಸ್ತಾನೆ. ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ದಿವ್ಯ ವರಗಳು ನೀಡಿದವನೆಲ್ಲರ ಹರಿಸಿ. ನೋಡಿ 2ನೇ ಸಾಲದಲ್ಲಿ 2ನೇ ವಚನ 2ನೇ ಸಾಲು. ದಿವ್ಯ ವರಗಳು ಏನು? ಆತನು ಪಾಪ ಕ್ಷಮಾಪಣೆ ಮಾಡೋದು, ಅದನ್ನು ನಾವು ಅಂಗೀಕರಿಸೋದು ಒಂದು ವರ, ಬಹುಮಾನ ನಮಗೆ. ಹರಸಿ ಆಶೀರ್ವದಿಸುವ ಇದೊಂದು ಬಹುಮಾನ ದೇವರು ನಮಗೆ ಕೊಡುವಂಥದ್ದು. ನಂಬಿಕೆಯ ಮೂಲಕ ಇದೇ ನರಾವತಾರದ ಉದ್ದೇಶ, ಗುರಿ. ರಕ್ಷಣೆ ಎಂಬ ವರದಾನ, ಅದರೊಂದಿಗೆ ಸಕಲ ಆಶೀರ್ವಾದಗಳು. 3ನೇ ಚರಣದಲ್ಲಿ ದುರುಳರ ರಕ್ಷಣೆಗಳ ವಟ್ಟ. ದುರುಳರ ಅಂದರೆ ಯಾರಿಗೋಸ್ಕರ? ಕೆಟ್ಟವರಿಗೆ ದುರುಳರು ಅಂದರೆ. ಗಾಯಪಟ್ಟ. ಹೇಗೆ? ಆತನು ಸತ್ತದ್ದು ಗಾಯಪಟ್ಟು. 3ನೇದಾಗಿ ಯಾಕೆ? ನರಕ ತಪ್ಪಿಸೆ. ಎಂಥ ನರಕ? ಘೋರ ನರಕ ತಪ್ಪಿಸೆ ತನ್ನ ಪ್ರಾಣವ ಕೊಟ್ಟ. ಯಾರಿಗೋಸ್ಕರ ರಕ್ಷಣೆ? ಹೇಗೆ ರಕ್ಷಣೆ ಮತ್ತು ಏಕೆ ರಕ್ಷಣೆ ಎಂಬ ಈ 3 ಸತ್ಯಗಳು ಈ 3ನೆಯ ಚರಣದಲ್ಲಿ ಅಡಕವಾಗಿದೆ. ಯಾರಿಗೋಸ್ಕರ? ದುರುಳರ ರಕ್ಷಣೆಗಳ ವಟ್ಟ. ಅಂದರೆ ಸರಿಯಾದ, ಅಳವಟ್ಟ ಅಂದರೆ ಸರಿಯಾದ, ಒಪ್ಪಿದ, ಅದಕ್ಕೆ ಸಮನಾದ, ಹೋಲಿಕೆಯಾಗುವ ರೀತಿಯಲ್ಲಿ ರಕ್ಷಣೆ ಕೊಟ್ಟ. ಹೇಗೆ ರಕ್ಷಣೆ? ಗಾಯಪಟ್ಟ. ಎಲ್ಲಿ ಆದವು ಗಾಯಗಳು ಯೇಸು ಕ್ರಿಸ್ತನಿಗೆ? ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆತನ ತಲೆಯಲ್ಲಿ ಮೊಟ್ಟ ಮೊದಲನೇ ಗಾಯ, ಆಮೇಲೆ ಕೈಗಳಲ್ಲಿ, ಪಕ್ಕೆ, ಕಾಲ್ಗಳಲ್ಲಿ ಗಾಯಗಳು. ಕ್ರೂಜೆಯ ಚಿತ್ರ 3ನೇ ಚರಣದಲ್ಲಿ ವಿವರಿಸಲ್ಪಟ್ಟಿರುವಂಥದ್ದು. ಆತನಿಗೆ ಅಥವಾ ನಮ್ಮ ಸ್ಥಾನ, ನಮ್ಮ ಪ್ರತಿನಿಧಿಯಾಗಿ ಆತನು ಗಾಯಪಟ್ಟ. ಯಾರಿಗೆ? ದುರುಳರಿಗೆ. ಹೇಗೆ ಗಾಯಪಟ್ಟು? ಏಕೆಂದರೆ ಘೋರ ನರಕ ತಪ್ಪಿಸೆ. ಘೋರ ನರಕ ತಪ್ಪಿಸೆ ತನ್ನ ಪ್ರಾಣವನ್ನು ಕೊಟ್ಟನು. ನಮ್ಮನ್ನು ಕಡೆಗೆ ನಮ್ಮ ಅಕ್ರಮ, ದೋಷ, ಪಾಪಗಳು ನಡೆಸುವಂಥದ್ದು ಮರಣ. ಎಂಥ ಮರಣ? ಘೋರವಾದ ಮರಣ. ಮರಣ ಅಂದರೆ ದೇವರಿಂದ ನಾವು ಅಗಲಿಸಲ್ಪಡುವಂಥದ್ದು. ಇದನ್ನು ಆತನು ತನ್ನ ದೇಹದಲ್ಲಿ ತಕ್ಕೊಂಡು ನಮಗೆ ರಕ್ಷಣೆ, ಬಿಡುಗಡೆ, ಪಾಪ ಕ್ಷಮೆಯನ್ನು ಕೊಟ್ಟಿದ್ದಾನೆ. ತನ್ನ ಪ್ರಾಣ ಕೊಟ್ಟನು ಇದರಿಂದ. ಇಲ್ಲಿ ಅನೇಕ ಚರಣಗಳಿವೆ. ನಾನು 10ನೇ ಚರಣಕ್ಕೆ ಹೋಗಿ ನಮ್ಮ ಜವಾಬ್ದಾರಿಕೆ ಎಂಬುದಾಗಿ ಏನು ಎಂಬುದಾಗಿ ನೋಡ್ತೇನೆ. 3ನೇ ಚರಣ ಗಾಯಪಟ್ಟು ತನ್ನ ಪ್ರಾಣ ಕೊಟ್ಟ. 4ನೇ ವಚನದಲ್ಲಿ ಮರಣವನ್ನು ಸೋಲಿಸಿದ್ದನು ಮೃತ್ಯುಂಜಯನು, ಹೂಣಲ್ಪಟ್ಟ ಮೃತ್ಯುಂಜಯನಾದ. 5ನೇ ವಚನ ಪರಮ ಸನ್ನಿಧಿಗೆ ಸೇರಿದವನು ಬೇಗ ತಿರುಗಿ ಬಂದು ನ್ಯಾಯ ತೀರಿಸುವನು, ದಿವಾರೋಹಣನಾದ. ಅಷ್ಟೇ ಅಲ್ಲ, ಪುನಃ ಆತನು ಬರುವವನಿದ್ದಾನೆ. 6ನೇ ಚರಣ ಕರುಣಾಬ್ದಿಯಾದಂಥ ಗುರುವು, ಕರುಣೆ ತುಂಬಿದಂಥ ಗುರುವು. 7ನೇದು ಪರಿಶುದ್ಧನಾಗಿರ್ಪ ಸ್ವಾಮಿ, ಪುಣ್ಯಕಾಮಿ, ಎಲ್ಲ ದುರಿತವಂ ಕೆಡಿಸುವುದರಲ್ಲಿ ಸುಪ್ರೇಮಿ.
ಪರಿಶುದ್ಧನು ಪಾಪಿಯಾದ. ಅದರ ವಿಚಾರ ನಾವು ನೋಡೋಣ. ಮತ್ತು 8ನೇದು, ಚಿರಕಾಲ ಬಾಳುವ ಸ್ವಪ್ರಭು, ನಿರಂತರ ಇರ್ತಕ್ಕಂಥವನೇ ಸ್ವಪ್ರಭು ದೇವರು ಯೇಸು ಕ್ರಿಸ್ತನಲ್ಲಿ. 9, ನರರಲ್ಲಿ ಗುರುವಿಲ್ಲ ನಿನಗೆ, ಪಾಪಿಗಳಿಗೆ ಇವನ ಹೊರತು ರಕ್ಷಕರಿಲ್ಲವೆಲ್ಲಿಯೂ ಇಳೆಗೆ. ಅಂದರೆ ಬೇರೆ ಯಾರಿಲ್ಲ ನಮಗೆ. ಯಾಕೆ ಹೇಳ್ತೇವೆ ಅಂತಂದರೆ, ಅಪೊಸ್ತಲರ ಕೃತ್ಯದಲ್ಲಿ 4:12 ಹೀಗೆ ಬರೆದಿದೆ, ಆ ಹೆಸರಿನಿಂದಲೇ ಹೊರತು, ಯೇಸು ಕ್ರಿಸ್ತನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಆಗುವುದಿಲ್ಲ. ಇವನ ಹೊರತು ರಕ್ಷಕರಿಲ್ಲವೇ ಇಳೆಗೆ. ಇಳೆ ಅಂದರೆ ಭೂಮಿಯಲ್ಲಿ ಯಾರೂ ಇಲ್ಲ ರಕ್ಷಕರು. ಇದೆಲ್ಲ ಹೇಳಿದ ಮೇಲೆ 10ನೇ ಚರಣದಲ್ಲಿ ನಮ್ಮ ಜವಾಬ್ದಾರಿಕೆ ಏನು? ಯೇಸು ಕ್ರಿಸ್ತನ ಕ್ರೂಜೆ ನೋಡಿದ್ದೇವೆ, ಆತನು ಯಾರೆಂಬುದಾಗಿ ತಿಳ್ಕೊಂಡಿದ್ದೇವೆ, ಆತನಿಗೆ ಏನಾಯಿತು, ಯಾಕೆ ಆಯಿತು ಎಂಬ ಕಾರಣವನ್ನು ನಾವು ಆಲೋಚನೆ ಮಾಡಿದ್ದೇವೆ. 10ನೇ ಚರಣದಲ್ಲಿ ತ್ವರೆಯಾಗಿ ಪಿಡಿ ಗುರುಪದವ ಹೊಂದು ಮುದವ, ಪೂರ್ಣ ಹರುಷದಿಂದೀವನು ಮುಕ್ತಿ ಸಂಪದವ. ನಮ್ಮ ಜವಾಬ್ದಾರಿಗೆ ತ್ವರೆಯಾಗಿ ಅಂದರೆ ಎಲ್ಲವನ್ನು ನಾವು ಕೇಳಿದ್ದೇವೆ, ಅನೇಕ ಶ್ರಮೆ ಮರಣದ ದಿನಗಳನ್ನು ದಾಟಿದ್ದೇವೆ, ನೋಡಿದ್ದೇವೆ, ಶಿಲುಬೆಯನ್ನು ಧ್ಯಾನ ಮಾಡಿದ್ದೇವೆ, ಯೇಸು ಕ್ರಿಸ್ತನನ್ನು. ತಡ ಮಾಡ್ತಾ ಇದ್ದೇವಾ? ತ್ವರೆಯಾಗಿ ಪಿಡಿ, ತಡೆ ಮಾಡಬೇಡ. ಗುರುಪದವ ಅಂದರೆ ಆತನ ಬಳಿಗೆ ಬನ್ನಿ, ಒಂದು ಆಹ್ವಾನ. ಯೇಸು ಕ್ರಿಸ್ತನು ನಮಗೆ ಆಹ್ವಾನ ಕೊಡುವಂಥದ್ದು. ಆತನ ಪ್ರೀತಿಯನ್ನು ಸ್ವೀಕರಿಸಿ. ಹೊಂದು ಮುದವ ಅಂದರೆ ಆತನ ಪ್ರೀತಿ ಸ್ವೀಕಾರ ಮಾಡಿ, ಹೊಂದಿಕೊಳ್ಳಿರಿ ಎಂಬ ಆಹ್ವಾನ. ಹರುಷದಿಂ ಕೊಡುವ ನಮಗೆ. ಹೇಗೆ ಕೊಡ್ತಾನೆ? ಹರುಷದಿಂದೀವನು. ಆತನು ಕೊಡ್ತಕ್ಕಂಥದ್ದು ನಮ್ಮ ರಕ್ಷಣೆ ಹರುಷದಿಂದ. ಕಾರಣ ಆತನು ಬೆಲೆ ಕೊಟ್ಟಿದ್ದಾನೆ. ಹರುಷದಿನ್ ಮುಕ್ತಿ ಸಂಪದವ ಅಂದರೆ ಐಶ್ವರ್ಯ. ಸಂಪದವ ಅಂದರೆ ಮುಕ್ತಿಯ ಒಂದು ಐಶ್ವರ್ಯವನ್ನು, ಸ್ವರ್ಗದ ಐಶ್ವರ್ಯವನ್ನು. ಇದೇ ದೇವರ ವರ. ಪೌಲನು ಎಫೆಸ 2:8 ಹೇಳಿದ್ದು ಇದು ವರ. ಸ್ವೀಕಾರ ಮಾಡಿ, ಕ್ಷಮಾಪಣೆ ಹೊಂದಿ, ರಕ್ಷಣೆ ಹೊಂದಿ. ಅಷ್ಟೇ ಮಾತ್ರವಲ್ಲ, ಈಗೇನಾಗ್ತದೆ? ಪ್ರಸ್ತುತ ನಮ್ಮ ಜೀವನದಲ್ಲಿ ನಾವು ಬಾಳು ಮುಂದುವರಿಸಬೇಕಲ್ಲ. 11ನೇ ವಚನ, ಸ್ಥಿರ ಸಮಾಧಾನವ ಕೊಡುವ, ಶಾಂತಿ ಕೊಡುವ. ಯಾವಾಗ? ಈಗ. ಸ್ಥಿರ ಸಮಾಧಾನ ನಮಗೆ ಪರಲೋಕದಲ್ಲಿ ಸಿಗ್ತದೆ, ಶಾಂತಿ ಪರಲೋಕದಲ್ಲಿ. ಆದರೆ ಆತ ಹೇಳ್ತಾನೆ, ಸ್ಥಿರ ಸಮಾಧಾನವ ಕೊಡುವ, ಶಾಂತಿ ಕೊಡುವ. ಮುಂದೆ ಈಗ ಕೊಡ್ತಾನೆ. ಮುಂದೆ ಏನು ಕೊಡ್ತಾನೆ? ಪರಲೋಕದಾನಂದದೊಳು ಸ್ವೀಕರಿಸುವ. ಎಷ್ಟು ಸುಂದರವಾದದ್ದು ನೋಡ್ರಿ. ಈ ಸಮಾಧಾನ ತಾತ್ಕಾಲಿಕವಾದದ್ದಲ್ಲ. ಈ ಶಾಂತಿ ಆತನಲ್ಲಿ ಕೊಡುವಂಥದ್ದು ಇಲ್ಲಿಗೆ ಮಾತ್ರ ತಾತ್ಕಾಲವಲ್ಲ, ನಿರಂತರವಾದದ್ದು. ಶಾಂತಿ ಇಲ್ಲಿ ಕೊಟ್ಟು ಮುಂದೆ ಎಷ್ಟು ದಿನಗಳು ನಮ್ಮ ಮುಂದೆ ಇದೆಯೋ, ಮತ್ತು ಮುಂದೆ ಪರಲೋಕದಾನಂದದೊಳು ನಮ್ಮನ್ನು ಸ್ವೀಕರಿಸುವ ನಿರೀಕ್ಷೆ. ಎಂಥ ಭಾಗ್ಯ! ಯೇಸು ಕ್ರಿಸ್ತನ ಶಿಲುಬೆ ನೋಡಿದ್ದೇವೆ. ಗುರು ಯೇಸು ಕ್ರಿಸ್ತನ ನೋಡಿದ್ದೇವೆ. ಏನೆಲ್ಲ ಮಾಡಿದಾನ ಆತನ ನಮಗೆ ಧ್ಯಾನಿಸಿದ್ದೇವೆ. ನಂಬಿ ನೋಡು. ಮುಕ್ತಾಯ. ನಾವೆಲ್ಲರೂ ಪಾಪಿಗಳು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ, ಹೊಂದದೆ ಹೋಗಿದ್ದಾರೆ. ಒಬ್ಬನಾದರೂ ನೀತಿವಂತನಿಲ್ಲ. ಎಲ್ಲರೂ ಅಂದರೆ ನಾವೆಲ್ಲರೂ ದಾರಿ ತಪ್ಪಿದ್ದೇವೆ. ನಮ್ಮ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಯಾರಿಗೆ? ಯೇಸು ಕ್ರಿಸ್ತನಿಗೆ. ಯಾಕೆ? ಆತನು ಸರ್ವೇಶ, ಸರ್ವ ಶಕ್ತಿಯುಳ್ಳದಂಥ ಸೃಷ್ಟಿಕರ್ತ, ಕರ್ತನು, ಯಜಮಾನನು ಮತ್ತು ಮಹಾದೇವರು ಆತನು ಆಗಿದ್ದಾನೆ, ಪ್ರಭುವಾಗಿದ್ದಾನೆ. ವಿಧಾನ ನರಾವತಾರಿಯಾದ, ತನ್ನನ್ನು ತಾನು ತಗ್ಗಿಸಿಕೊಂಡು ಬಂದ. ಗುರಿ
ಯಾಕೆ? ನಮಗೆ ರಕ್ಷಣೆ ಕೊಡಲಿಕ್ಕೆ, ನಮಗೆ ಬಿಡುಗಡೆ ಕೊಡಲಿಕ್ಕೆ. ಯಾರಿಗೆ? ಪಾಪಿಗಳಿಗೆ. ಹೇಗೆ? ಕ್ರೂಜೆಯ ಮರಣದಲ್ಲಿ. ನಮ್ಮ ಪ್ರತಿಕ್ರಿಯೆ ಏನು? ಬನ್ನಿ ಬೇಗ ಪರಮ ಸನ್ನಿಧಿಗೇರಿದವನು ಸೇರಿದವನು ಬೇಗ ತಿರುಗಿ ಬಂದು ನ್ಯಾಯ ತೀರಿಸುವನು. ಆತನ ಬಳಿಗೆ ಬನ್ನಿ ಎಂಬುದಾಗಿ ನಮಗೆ ಆಹ್ವಾನವಿದೆ. 10ನೇ ಚರಣ, ತ್ವರೆಯಾಗಿ ಪಿಡಿ ಗುರುಪದವ, ಬೇಗ ಬನ್ನಿ, ಆಲಸ್ಯ ಬೇಡ, ಹೊಂದು ಮುದವ, ಹರುಷದಿಂದೀವನು ಮುಕ್ತಿ ಸಂಪದವ. ಸಂತೋಷದಿಂದ ಕೊಡ್ತಾನೆ ರಕ್ಷಣೆ, ತಕ್ಕೊಳ್ಳಿ. ಸ್ಥಿರ ಸಮಾಧಾನ ಕೊಡುವ, ಶಾಂತಿ ಕೊಡುವ, ಮುಂದೆ ಪರಲೋಕದಾನಂದದೋಳು ಸ್ವೀಕರಿಸುವ. ಎಂಥ ಭಾಗ್ಯ! ನೋಡು ಗುರು ಯೇಸು ಕ್ರಿಸ್ತನ ಶಿಲುಬೆ. ಇದರಿಂದ ನಾವು ರಕ್ಷಣೆ ಹೊಂದಿ, ಪಾಪ ಕ್ಷಮಾಪಣೆ ಹೊಂದಿ, ಆ ನಿಶ್ಚಯದಿಂದ ನಮ್ಮ ಬಾಳನ್ನು ಕೇವಲ ಈ ಶ್ರಮೆ ಮರಣದ ದಿನಗಳಲ್ಲಿ ಮಾತ್ರವಲ್ಲ, ಇಡೀ ಬಾಳೆ ನಾವು ಜೀವಿಸುವಂತೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೊಂದಿಗಿರಲಿ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಸುಂದರವಾದಂಥ ವಿವರಣೆ ನಾವು ನೋಡಿದಂಥ ಈ ಕೀರ್ತನೆಯಲ್ಲಿ ನಿನ್ನ ವಾಕ್ಯಗಳು ಅಡಕವಾಗಿರುವ ಕೀರ್ತನೆ, ಮಹಾಸತ್ಯಗಳು, ನೀನು ಬಂದದ್ದು ನರಾವತಾರಿಯಾದದ್ದು ನಮ್ಮ ಬಿಡುಗಡೆ, ನಮ್ಮ ರಕ್ಷಣೆ, ನಮಗೆ ಶಾಂತಿ ಸಮಾಧಾನ ಇಲ್ಲಿ ಮಾತ್ರ ಅಲ್ಲ, ಮುಂದೆಯೂ ನಿರಂತರ ಕೊಡಲಿಕ್ಕೆ. ಇದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡಿ ವಂದಿಸ್ತೇವೆ. ಈ ಅನುಭವವನ್ನು ನಾವೆಲ್ಲರೂ ಹೊಂದಿಕೊಳ್ಳುವಂತೆ ತ್ವರೆ ಮಾಡದೆ ನಿನ್ನ ಬಳಿಗೆ ಬರ್ತೇವೆ. ನಿನಗೆ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಗುರು ಯೇಸು ಕ್ರಿಸ್ತನ ನೋಡಿದ್ದೇವೆ, ನಾವು ನಂಬಿ ನೋಡಿ ಆತನು ಕೊಡುವ ಎಲ್ಲ ವರಗಳನ್ನು ಸ್ವೀಕಾರ ಮಾಡುವ ಕೃಪೆ ಕೊಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಕೃಪಾ ಕರನಿಗೆ ರಾಗಿ ಪಾಪ ಕ್ಷಮೆಯನು ಬೇಡು. ಕೃಪಾ ಕರನಿಗೆ ರಾಗಿ ಪಾಪ ಕ್ಷಮೆಯನು ಬೇಡು. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಪರಮ ಸೃಷ್ಟಿಶನು ತಾನೇ, ಕರ್ತ ತಾನೇ. ಪರಮ ಸೃಷ್ಟಿಶನು ತಾನೇ, ಕರ್ತ ತಾನೇ. ನಿತ್ಯ ಪರಿಪಾಲಿಸುವ ಮಹಾದೇವರು ತಾನೇ. ನಿತ್ಯ ಪರಿಪಾಲಿಸುವ ಮಹಾದೇವರು ತಾನೇ. ಗುರು ಯೇಸು ಕ್ರಿಸ್ತನ ನೋಡು, ನಂಬಿ ನೋಡು. ಧರೆಯಲ್ಲಿ ನರನಾಗಿ ಜನಿಸಿ ಕ್ಷೇಮ ಬೆರಸಿ
ಹರಸಿ ಧರೆಯಲ್ಲಿ ನರನಾಗಿ ಜನಿಸಿ ಕ್ಷೇಮ ಬೆರಸಿ ದಿವ್ಯ ವರಗಾಳಂ ನೀಡಿದನೆಲ್ಲಾರ ಹರಸಿ ದಿವ್ಯ ವರಗಾಳಂ ನೀಡಿದನೆಲ್ಲಾರ ಹರಸಿ ಗುರು ಯೇಸು